ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಆಗಿರುವ ಮಾವಿನ ಹಣ್ಣಿನ ಶೀಕರಣಿ. ನಮ್ದಷ್ಟೇ ಅಲ್ಲ ರೀ ಫ್ರೆಂಡ್ಸ್, ಎಲ್ಲರಿಗೂ ಇದು ಸ್ಪೆಷಲ್ ಅಥವಾ ಇಷ್ಟ ಅಂತಲೇ ಹೇಳ್ಬೋದು. ಇದನ್ನು ನಾನಿವತ್ತು ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 6 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಯಾವುದಾದ್ರೂ ತೊಗೊಳ್ಳಿ, ನೀವು ಹಣ್ಣಾಗಿರೋ ಮಾವಿನ ಹಣ್ಣನ್ನು ತೊಗೊಳ್ಳಿ. ಸ್ವಲ್ಪ ಬೆಲ್ಲ ಅಷ್ಟೇ ಅಂತಲ್ಲ ಫ್ರೆಂಡ್ಸ್, ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸ್ವಲ್ಪ ಬೇಕಾಗುತ್ತೆ, ಇಲ್ಲ ಸ್ವೀಟ್ ಇಲ್ಲ ಹುಳಿ ಇದ್ದಾವೆ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಒಂದು 2 ಬಾಳೆಹಣ್ಣು ಮತ್ತು ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾವು ಯಾವುದೇ ಶೇಖರಣೆನ ಮಾಡುವಾಗ, ಮಾವಿನ ಹಣ್ಣಿನ ಶೇಖರಣೆ ಮಾಡುವಾಗ ಈ ಥರ ನೋಡ್ರಿ, ಮಾವಿನ ಹಣ್ಣು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ನೋಡ್ರಿ ಸಾಫ್ಟ್ ಮಾಡ್ಕೋಬೇಕು. ಫಸ್ಟು ಮೆತ್ತಗೆ ಮಾಡ್ಕೋಬೇಕ್ರಿ ಎಲ್ಲ ಕಡೆನೂ. ನೋಡಿ, ಇಲ್ಲಿ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ನೋಡಿ ಎಲ್ಲನೂ ಇದೇ ಥರನ ಮಾಡ್ಕೊಳ್ಬೇಕು. ಅಂದರೆ ಇದರೊಳಗಡೆ ಇರೋ ಪಲ್ಪ್ ಎಲ್ಲನೂ ಹೊರಗಡೆ ನಮಗೆ ಈಸಿಯಾಗಿ ರಸ ಹೊರಗಡೆ ಬರೋಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಮಾವಿನ ಹಣ್ಣಿನ ಶೇಖರಣೆ ಮಾಡುವಾಗ ಎಲ್ಲ ಹಣ್ಣನ್ನು ಈ ಥರ ಸಾಫ್ಟ್ ಮಾಡ್ಕೊಳ್ಬೇಕು. ನಮ್ಮ ಕಡೆ ಮಾತ್ರ ನಾವು ಇದೇ ಥರನೇ ಮಾಡೋದು ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಹೇಳಿ ನನಗೆ ಒಂದು ಕಮೆಂಟ್ಸಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನೋಡಿ, ಎಲ್ಲನೂ ಇದೇ ಥರನ ಮಾಡ್ಕೊಂಡಿದ್ದೀನಿ ನಾನು. ಈ ಶೇಖರಣೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್, ಬಟ್ ನಾವು ಮಾತ್ರ ಇದೇ ಥರ ಮಾಡೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇದೇ ಥರನೇ ಮಾಡೋದು ಫ್ರೆಂಡ್ಸ್. ಇವಾಗ ನೋಡ್ರಿ, ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಇವಾಗ ಈ ಮೆತ್ತಗೆ ಮಾಡ್ಕೊಂಡಿದ್ವಲ್ರಿ ಮಾವಿನ ಹಣ್ಣನ್ನು ಎಲ್ಲನೂ ಇದೇ ಥರ ಹಿಂಡ್ಕೊಂಡು ತೊಗೊಳ್ಬೇಕಾಗತ್ತೆ. ನೋಡಿ, ಎಲ್ಲ ಮಾವಿನ ಹಣ್ಣನ್ನು ಇದೇ ಥರ ಮಾಡ್ಕೊಳ್ಬೇಕು. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾವಿನ ಹಣ್ಣಿನ ರೆಸಿಪಿ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣಿನಲ್ಲಿ ವೆರೈಟಿ ಆಫ್ ಏನಂದರೆ ರೆಸಿಪಿನ ಮಾಡ್ಬೋದು ಫ್ರೆಂಡ್ಸ್. ಶೇಖರಣೆ ಅಂತೂ ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಅದು ಎಷ್ಟು ಸಲ ಮಾಡ್ತೀವೋ ಗೊತ್ತಿಲ್ಲ. ಎಲ್ಲರ ಮನೆಯಲ್ಲೂ ಇದೇ ಥರ ಆಲ್ಮೋಸ್ಟು. ಹೌದು ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ಒಂದು ಕಮೆಂಟ್ಸನ್ನು ಬರೆದು ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡಿ, ಎಲ್ಲನೂ ನೋಡಿ ಈ ಥರ ಮಾಡ್ಕೋಬೇಕು. ಈ ಸಿಪ್ಪೆನ ಇವಾಗ ನಾನು ತೆಗಿತಾ ಇದ್ದೀನಲ್ರಿ, ಈ ಸಿಪ್ಪೆನ ನೀವು ಚೆಲ್ಲಬೇಡಿ. ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳಿ. ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಮತ್ತು ಇದಕ್ಕೆ ನೋಡಿ, ಇಲ್ಲಿ ನಾವು ಗೊಪ್ಪ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದನ್ನು ಕೂಡ ನೋಡಿ ಈ ಥರ ಮಾಡಿ, ಇದನ್ನು ಬಿಸಾಡಬೇಡಿ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ, ಇನ್ನೊಂದು ಪಾತ್ರೆಗೆ. ಯಾಕಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಶೇಖರಣೆನ ಒಂದೇ ಟೈಪಲ್ರಿ, ಭಾಳ ಟೈಪಲ್ಲಿ ಮಾಡ್ಬೋದು. ನಾನು ಅದು ಇನ್ನೂ ಒಂದೆರಡು ಟೈಪ್ ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇದೇ ಥರನ ಮಾಡೋದು ಎಲ್ಲರೂ. ಇವಾಗ ನೋಡಿ, ಈ ಮಾವಿನ ಹಣ್ಣನ್ನು ಈ ಥರ ಮಾಡಿದರೆ, ಸಿಪ್ಪೆ ಈ ಥರ ಮಾಡಿದರೆ ನೋಡಿ ಇದರೊಳಗಿರೋ ಪಲ್ಪ್ ಎಲ್ಲ ಎಷ್ಟು ಚೆನ್ನಾಗಿ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ನಾವು ಮೊದಲಿಗೆ ಸಾಫ್ಟಾಗಿ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ಥರ ಮಾಡಿ ಮತ್ತು ಈ ಗೊಪ್ಪ ಅಂತೀವಲ್ರಿ, ಇದನ್ನು ಕೂಡ ನಾವು ಇವಾಗ ಒಂದು ಸರಿಗೆ ಇದನ್ನು ಏನಂದರೆ ಚೆಲ್ಲಬಾರ್ದು, ಬಿಸಾಡಬೇಡಿ. ಇನ್ನೊಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ. ಅದನ್ನು ಇವಾಗ ಏನು ಮಾಡಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಬೇಡ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾವು ತೆಳ್ಳಗೆ ಮಾಡ್ಕೊಳ್ಳೋಣ. ಎಲ್ಲನೂ ಇದೇ ಥರ ಮಾಡಿ ಇವಾಗ ನೋಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಇಷ್ಟು ಗಟ್ಟಿ ಬೇಡ ಫ್ರೆಂಡ್ಸ್, ಇದು ಇನ್ನೊಂದು ಸ್ವಲ್ಪ ತೆಳ್ಳಗಾಗಲಿ. ಇದಕ್ಕೆ ಏನು ಮಾಡಬೇಕಂತಂದರೆ, ಇವಾಗ ನೆಕ್ಸ್ಟು ನಾವು ಸಿಪ್ಪೆ ಮತ್ತು ಗೊಪ್ಪ ಎಲ್ಲ ಐತಲ್ರಿ, ಇದನ್ನು ಇನ್ನೊಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡಿ, ಇಲ್ಲಿ ಇದರಲ್ಲಿ ಇನ್ನೂ ತುಂಬ ರಸ ಇರುತ್ತೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ನೀರು ಹಾಕಿ ನೋಡಿ, ಇಲ್ಲಿ ಇನ್ನೊಂದು ಸರಿ ಇದನ್ನು ಈ ಥರ ಕೈ ಆಡಿಸಿ ಇವಾಗ ನಾವು ಚೆಲ್ಲಿದ್ರೆ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಇನ್ನೊಂದು ಪಲ್ಪ್ ಇದೆ ನೋಡಿ, ಎಷ್ಟೊಂದಿದೆ ಇದರಲ್ಲಿ. ಇದೆಲ್ಲ ಕೂಡ ಇದನ್ನು ಇನ್ನೊಂದು ಸರಿ ಈ ಥರ ಹಾಕಿ ನಾವು ಇದನ್ನು ಇವಾಗ ಚೆಲ್ಲಿದ್ರೆ ಆಯಿತು. ಇವಾಗ ನೆಕ್ಸ್ಟ್ ಸಿಪ್ಪೆನೂ ಕೂಡ ಇದೇ ಥರನ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಎಲ್ಲನೂ ಇದೇ ಥರನ ಮಾಡಿ ನೋಡಿ, ಇದನ್ನು ಸೈಡಿಗೆ ಇವಾಗ ಬಿಸಾಡಿಬಿಡಿ. ಇದರಲ್ಲೂ ಕೂಡ ತುಂಬ ರಸ ಬರುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ನೋಡಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ರಸ ಬಂದಿದೆ ಅಂತೇಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಗಟ್ಟಿ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದ್ರಿ ಈ ಶೇಖರಣೆ.
ಮೀಡಿಯಮಲ್ಲಿ ಇರಬೇಕು, ತುಂಬ ಗಟ್ಟಿ ಆದರೂ ಚೆನ್ನಾಗಾಗಲ್ಲ, ತೆಳ್ಳಗಾದರೂ ಚೆನ್ನಾಗಾಗಲ್ಲ. ನೋಡಿ ತುಂಬ ಗಟ್ಟಿ ಇದೆ. ಇದಕ್ಕೆ ನಾವು ಇವಾಗ ಅದು ನೀರನ್ನು ಆ್ಯಡ್ ಮಾಡೋಣ. ನೋಡಿ ಎಷ್ಟೊಂದು ನೀರು, ಇದನ್ನು ಕೂಡ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಹಾಕಿದಾದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೆಲ್ಲ ಇದಕ್ಕೆ ಅಷ್ಟೇ ಅಂತ ಏನಿಲ್ಲ. ಮಾವಿನ ಹಣ್ಣು ಸ್ವೀಟಾಗಿ ಇರ್ತಾವಲ್ಲ, ಅದಕ್ಕೆ ತುಂಬ ಬೆಲ್ಲ ಬೇಕಾಗೋದಿಲ್ಲ. ನಾನಿಲ್ಲಿ 6 ಮಾವಿನ ಹಣ್ಣು ತೊಗೊಂಡಿದ್ನಲ್ರಿ, ಇದಕ್ಕೆ ಇಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೋಡಿರಿ, ಒಂದು ಸಣ್ಣ ಬೌಲ್ ಆಗುವಷ್ಟು. ಇದನ್ನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿಯೂ ಕೂಡ ಹಾಕ್ಕೊಳ್ಬೋದು. ಆದರೆ ಏನಂದರೆ ಒಂದೊಂದು ಕಡೆ ಬೆಲ್ಲ ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ, ಬೇಗ ಕರಗೋದಿಲ್ಲ. ಹಾಗಾಗಿ ಸ್ವಲ್ಪ ಕರಗಿಸಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೇನಾದರೂ ಬೆಲ್ಲ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ. ಇವಾಗ ನೆಕ್ಸ್ಟ್ ಇದಕ್ಕೆ ಏನಂದರೆ ನಾವು 4 ಏಲಕ್ಕಿನ ಜಜ್ಜಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಬೇಕು. ಇದನ್ನು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮುಗ್ದಿಲ್ಲ ಫ್ರೆಂಡ್ಸ್, ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಮೇನ್ ಇಂಗ್ರೀಡಿಯೆಂಟು ಶ್ರೀಕರ್ಣಿಗೆ ಅದೇ ಮೇನ್ ಅಂತಲೇ ಹೇಳ್ಬೋದು. ಅದನ್ನು ಹಾಕಿದರೆ ಇವಾಗ ಫೈನಲ್ ಆಗುತ್ತೆ. ನೋಡಿ ಎಷ್ಟು ಸೂಪರಾಗಿ ಶ್ರೀಕರ್ಣಿ ರೆಡಿಯಾಗಿದೆ ಅಂಥೇಳಿ. ನೋಡಿ ಇದನ್ನು ಕೂಡ ಹಾಕ್ಕೊಂಡು ಫೈನಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನಂದರೆ ಈ ಶ್ರೀಕರ್ಣಿ ಹೋಳಿಗೆ ಮತ್ತು ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ನಾವು ಎರಡನ್ನೂ ಮಾಡ್ಕೊತಿರ್ತೀವಿ, ಹೋಳಿಗೆನೂ ಮಾಡಿರ್ತೀವಿ ಮತ್ತು ಚಪಾತಿನೂ ಮಾಡಿರ್ತೀವಿ. ನೀವು ಯಾವುದರಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ನನಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಫ್ರೆಂಡ್ಸ್. ನೋಡಿ ಸೂಪರ್ ಟೇಸ್ಟಿಯಾಗಿ ಶ್ರೀಕರ್ಣಿ, ಮಾವಿನ ಹಣ್ಣಿನ ಶ್ರೀಕರ್ಣಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಯಾರೆಲ್ಲ ಮಾಡ್ತೀರಾ ಅಂತಲೂ ಕೂಡ ನನಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನೋಡಿ ಇವಾಗ ಶ್ರೀಕರ್ಣಿ ರೆಡಿಯಾಗಿದೆ. ಬಿಸಿ ಬಿಸಿ ಚಪಾತಿಯೊಂದಿಗೆ, ಬಿಸಿ ಬಿಸಿ ಹೋಳಿಗೆಯೊಂದಿಗೆ ನಾವು ಸವಿಯೋಣ ಬನ್ನಿ. ಇವಾಗ ನೋಡಿ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೆದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇನೆ ವೀಡಿಯೋಸನ್ನು ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.